ಇಂದಿನ ಧ್ಯಾನಕ್ಕೆ ಆಧಾರವಾಗಿ ನಿಮ್ಮ ಸ್ವಾಸ್ಥ್ಯ ಎಂಬ ವಾಕ್ಯವನ್ನು ಧ್ಯಾನಿಸೋಣ. ನನ್ನ ದನಿಯು ತನ್ನ ಆಸ್ತಿನೆಲ್ಲ ನನ್ನ ವಶಕ್ಕೆ ಒಪ್ಪಿಸಿ ನಾನು ಇರುವುದರಿಂದ ಮನೆಯೊಳಗೆ ನಡೆಯುವ ಯಾವ ಕೆಲಸವನ್ನು ಚಿಂತಿಸದೇ ಇದ್ದಾನೆ. ಆದಿಕಾಂಡ 39:8. ಕ್ರಿಸ್ತನಲ್ಲಿ ಪ್ರಿಯರೇ, ಏಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ಪ್ರೀತಿಯ ವಂದನೆಗಳು. ಅನುದಿನದ ಆಹಾರ ಕನ್ನಡದಲ್ಲಿ ನಿಮ್ಮ ಆತ್ಮಕ್ಕೆ ಪ್ರತಿದಿನ ನೀಡುವ ಆಧ್ಯಾತ್ಮಿಕ ಆಹಾರವಾಗಿದೆ. ದೇವರ ವಾಕ್ಯವನ್ನು ದೈನಂದಿನ ಜೀವನದ ಅಂಗವಾಗಿಸಲು ಇಂದೇ ನಮ್ಮೊಂದಿಗೆ ಭಾಗಿಯಾಗಿರಿ. ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿರಿ. ದುಃಖವೆಲ್ಲ ಆಗಲುವುದು ನೀ ಕರೆಯುವ ಸಮಯದೊಳು, ಕಣ್ಣೀರ ಒರೆಸುವನು ಕರವನ್ನು ಚಾಚಿ. ನಿಮ್ಮ ಸ್ವಾಸ್ಥ್ಯ. ಯೋಸೇಫನು ಯಾವಾಗಲೂ ನಂಬಿಕೆಗೆ ಪಾತ್ರನಾಗಿಯೇ ಇದ್ದನು. ತನ್ನ ಯಜಮಾನನಿಗೆ ದ್ರೋಹ ಬಗೆದು ಪಾಪಭೋಗವನ್ನು ಅನುಭವಿಸಲು ಅವನ ಮನಸ್ಸು ಒಪ್ಪಲಿಲ್ಲ. ಎಲ್ಲದರಲ್ಲಿಯೂ ಸತ್ಯವಂತನೂ ಉತ್ತಮನೂ ಆಗಿರಬೇಕೆಂದೇ ಬಯಸಿದನು. ಯೋಸೇಫನು ಸದಾಕಾಲವೂ ತನ್ನ ಉನ್ನತವಾದ ಕರೆಯುವಿಕೆಯನ್ನು ತಿಳಿದಿದ್ದನು. ಏಸಾವನ ಜೀವಿತದಲ್ಲಿ ಅವನ ಕಣ್ಣಿಗೆ ಆಶೆ, ಶರೀರದ ಆಶೆ ಇದ್ದಿತು. ಕೊಂಚ ಕೆಂಪಗಿನ ಗುಗ್ಗುರಿಗಾಗಿ ತನ್ನ ಜ್ಯೇಷ್ಠ ಪುತ್ರನ ಹಕ್ಕನ್ನು ಅಸಡ್ಡೆ ಮಾಡಿದನು. ಆನಂತರ ಅದಕ್ಕಾಗಿ ಕಣ್ಣೀರಿಟ್ಟರೂ ಪ್ರಯೋಜನವಾಗಲಿಲ್ಲ. ದೇವಮಕ್ಕಳೇ, ನೀವು ನಿಮ್ಮ ಕರೆಯುವಿಕೆಯ ಮಹಿಮೆಯನ್ನು ಅಸಡ್ಡೆ ಮಾಡಬಾರದೆಂದು, ನಿಮ್ಮನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು, ಎಂತಹ ಆದಾಯ ಬಂದರೂ ಶೋಧನೆಗೆ ಒಳಗಾಗಬಾರದೆಂದು ತೀರ್ಮಾನಿಸಿರಿ. ಜಯ ಹೊಂದಿದ ಪರಿಶುದ್ಧ ಜನರಿಗಾಗಿ ಪರಲೋಕವು ಕಾತುರದಿಂದ ಕಾದಿದೆ. ನೀವು ಆ ನಿತ್ಯವಾದ ಮಹಿಮೆಯನ್ನು ಹೊಂದಲು ಶೋಧನೆಗಳು ನಿಮ್ಮನ್ನು ಹಿಡಿಯಲು ಅವಕಾಶ ಮಾಡಿಕೊಡಬೇಡಿ. ನೀವೂ ಸಹ ಪರಲೋಕ ಸ್ವಾಸ್ಥ್ಯಕ್ಕೆ ಬಾಧ್ಯರಾಗಿರುವಿರಿ. ನಿಮ್ಮ ಕರೆಯುವಿಕೆಯನ್ನು ಎಂದೂ ಮರೆಯದಿರಿ. ಶೋಧನೆಗೆ ಒಳಗಾಗುವುದರಿಂದ ನಿಮ್ಮ ಜೀವಿತವನ್ನು, ಮನಸ್ಸನ್ನೂ ಮಾತ್ರವಲ್ಲ, ನಿಮ್ಮ ಉನ್ನತವಾದ ಕರೆಯನ್ನೇ ನಷ್ಟಪಡಿಸಿಕೊಳ್ಳುವಿರಿ. ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಅಪೋಸ್ತಲನಾದ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 4:1 ಬರೆಯುತ್ತಾನೆ. ಒಂದೊಂದಕ್ಕೂ ಒಂದು ಎಲ್ಲೆ ಉಂಟು. ದೇವರು ನಿಮಗೆ ನೇಮಿಸಿದ ಎಲ್ಲೆಯನ್ನು ನೀವು ದಾಟಿ ಹೋಗುವಾಗ ನಿಮ್ಮ ಮನಸ್ಸಾಕ್ಷಿ ಬಾಧಿಸಲ್ಪಡುವುದು. ನಿಮ್ಮಲ್ಲಿರುವ ಪರಿಶುದ್ಧಾತ್ಮನು ದುಃಖಪಡುವನು. ಗುಂಡಿಯನ್ನು ತೋಡುವವನು ತಾನೇ ಅದರಲ್ಲಿ ಬೀಳುವನು. ಗೋಡೆಯೊಡೆಯುವವನನ್ನು ಹಾವು ಕಚ್ಚುವುದು ಎಂದು ಪ್ರಸಂಗಿ ಪುಸ್ತಕ 10:8 ಓದುತ್ತೇವೆ. ದೇವರು ಅನುಮತಿಸಿದ ಎಲ್ಲೆಯ ಹೊರಗೆ ಘಟಸರ್ಪವಾದ ಸೈತಾನನು ನಿಂತುಕೊಂಡಿರುತ್ತಾನೆ. ಆದ್ದರಿಂದ ನಿಮ್ಮ ಮನಸ್ಸನ್ನು ಪರಿಶುದ್ಧತ್ವದಿಂದ ಕಾಯ್ದುಕೊಳ್ಳಿರಿ. ನೀವು ನೋಡಬಾರದ್ದನ್ನು, ಆಡಬಾರದ್ದನ್ನು, ಕೇಳಬಾರದ್ದನ್ನು, ತಿಳಿಯಬಾರದ್ದನ್ನು, ಅನುಭವಿಸಬಾರದ್ದನ್ನು ಪರಿಶುದ್ಧಾತ್ಮನು ನಿರ್ದಿಷ್ಟವಾಗಿ, ದಿಟ್ಟವಾಗಿ ತಿಳಿಸುವನು. ಇದನ್ನು ಗಮನಿಸದ ಅನೇಕರು ದೇವರಿಗಾಗಿ ಎದ್ದು ಪ್ರಕಾಶಿಸಬೇಕಾದ ಮಟ್ಟಿಗೆ ಪ್ರಕಾಶಿಸದೆ ಮಂಕಾಗಿ ಉರಿಯುವ ದೀಪದಂತಿರುವರು. ದೇವಮಕ್ಕಳೇ, ನೀವಾದರೂ ನಿರ್ಮಲವಾದ ಮನಸ್ಸುಳ್ಳವರಾಗಿ ನಿಮ್ಮ ಪರಿಶುದ್ಧತೆಯನ್ನು ಕಾಯ್ದುಕೊಳ್ಳಿರಿ. ಆಮೆನ್. ನೆನಪಿಗೆ, ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆ 6:12. ಎಲ್ಲಾ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯವೇನೋ ಉಂಟು, ಆದರೆ ಎಲ್ಲವೂ ವಿಹಿತವಾಗಿರುವುದಿಲ್ಲ. ಎಲ್ಲಾ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯ ಉಂಟು, ಆದರೆ ನಾನು ಯಾವುದಕ್ಕೂ ಒಳಗಾಗುವುದಿಲ್ಲ. ಈ ವಾಕ್ಯಗಳ ಪ್ರಕಾರ ಪರಲೋಕದ ತಂದೆ ನಮಗೆ ಸ್ವಾಸ್ಥ್ಯವನ್ನು ನೀಡಬೇಕೆಂದು ಪ್ರಾರ್ಥಿಸುತ್ತೇನೆ. ಆಮೇನ್. ಬೇಗನೆ ಮತ್ತೊಂದು ದೇವರ ವಾಕ್ಯದೊಂದಿಗೆ ಭೇಟಿಯಾಗೋಣ.